ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕುಮಾರಸ್ವಾಮಿಯನ್ನ ಹುಟ್ಟಾಸ್ಪತ್ರೆಗೆ ಸೇರಿಸೋಣ. ಅವರ ತಂದೆ ವಿರುದ್ಧ 1985ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ. ಬಂಗಾರಪ್ಪನವರ ಸಂಪುಟದಲ್ಲಿ ಮಂತ್ರಿಯಾಗಿದೆ. ನನ್ನ ಮತ್ತು ಎಸ್ಎಂ ಕೃಷ್ಣ ಸಂಬಂಧದ ಬಗ್ಗೆ ಅವನಿಗೆ ಏನು ಗೊತ್ತಿದೆ? ಪಾಪ ಏನೋ ಮೆಂಟಲ್ ಆಗಿದ್ದಾನೆ. ಹುಟ್ಟಾಸ್ಪತ್ರೆಗೆ ಸೇರಿಸುವಂತೆ ಅವರ ಪಕ್ಷದವರಿಗೂ ಹಿತೈಷಿಗಳಿಗೂ ಹೇಳೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ. ಕನಕಪುರದಲ್ಲಿ ಜನರನ್ನ ಭೇಟಿ ಮಾಡಿ ಅಹವಾಲು ಸ್ವೀಕರಿಸಿದ ಬಳಿಕ ಮಾತನಾಡಿದರು. ಎಸ್ಎಂ ಕೃಷ್ಣ ಅವರ ಅಳಿಯ ಕಾಫಿ ಡೇ ಸಿದ್ಧಾರ್ಥ ಸಾವಿಗೆ ಕಾರಣ ಯಾರು ಅಂತ ಹೇಳ್ತೀರಾ ಎಂದು ಡಿಕೆಶಿಗೆ ಎಚ್ಡಿಕೆ ಪ್ರಶ್ನಿಸಿರುವ ಬಗ್ಗೆ ಮಾತನಾಡಿದ ಅವರು ಈ ಮೇಲಿನಂತೆ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಬಡವರ ಆಸ್ತಿ ಲೂಟಿ ಮಾಡಿದ್ದಾರೆ ಎಂಬ ಕುಮಾರಸ್ವಾಮಿ ಆರೋಪದ ಬಗ್ಗೆ ಮಾತನಾಡಿ, ನಾನು ಯಾವ ಬಡವನ ಆಸ್ತಿ ಲೂಟಿ ಮಾಡಿದ್ದೀನಿ? ಆತನನ್ನು ಕರೆದುಕೊಂಡು ಬಂದು ನನ್ನ ಮುಂದೆ ನಿಲ್ಲಿಸಿ. ನಾವು ಬಡವರಿಗೆ ತೊಂದರೆ ನೀಡಿ ಆಸ್ತಿ ಕಿತ್ತುಕೊಂಡಿರೋದು ನಮ್ಮ ಜಾಯಮಾನದಲ್ಲಿ ಇಲ್ಲ. ಕುಮಾರಸ್ವಾಮಿ ಅವರ ಬಗ್ಗೆ ಯೋಗೇಶ್ವರ್ ಅವರೇ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಅವರ ಬಗ್ಗೆ ಯೋಗೇಶ್ವರ್ ಉತ್ತರ ನೀಡುತ್ತಾರೆ ಎಂದರು. ಶಿವಕುಮಾರ್ ಅವರಿಗೆ ರಾಜಕೀಯಕ್ಕೆ ಬಂದ ಮೇಲೆ ಆಸ್ತಿ ಬಂದಿದೆ. ಅವರ ತಂದೆ ಏನಾಗಿದ್ರು ಎಂಬ ಎಚ್ಡಿಕೆ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿ, ನಾವು ಬಡವರು ಹೊಲ ಉಳುಮೆ ಮಾಡಿಕೊಂಡಿದ್ವಿ. ನಾನು ಬೆಂಗಳೂರಿನ NPS ಶಾಲೆಯಲ್ಲಿ ಓದಿದವನು. ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮನ್ನು ಜೈಲಿಗೆ ಹಾಕಲು ಷಡ್ಯಂತ್ರ ನಡೀತಾ ಇದೆಯಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಮೊದಲಿನಿಂದಲೂ ದೊಡ್ಡ ಸಂಚು ನಡೆದಿದೆ. ಈಗಲೂ ಕೂಡ ಷಡ್ಯಂತ್ರ ಮಾಡ್ತಿದ್ದಾರೆ. ಹೀಗಾಗಿ 10 ತಿಂಗಳಲ್ಲಿ ಸರ್ಕಾರ ತೆಗೆಯುವುದಾಗಿ ಹೇಳಿದ್ದಾರೆ ಎಂದು ದೂರಿದರು. ಶಿವಕುಮಾರ್ ನನ್ನ ಮೇಲೆ ಕಲ್ಲು ಬಂಡೆ ಹೇಳ್ತಿದ್ದಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಮಾತನಾಡಿ, ನಾನು ಯಾವ ರೀತಿ ಅವರ ಮೇಲೆ ಬಂಡೆ ಹಾಕಿದ್ದೇನೆ ಎಂದು ಅವರ ಪಕ್ಷದ ನಾಯಕರು ಹೇಳಲಿ. ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಅವರಿಗೆ ಚಿಕಿತ್ಸೆ ಕೊಡಿಸೋದು ಉತ್ತಮ ಎಂದರು. ಸಿಎಂ ಸದನದಲ್ಲಿ ಉತ್ತರ ನೀಡದೆ ರನ್ನರ್ ಹೇಡಿಯಂತೆ ಕದ್ದು ಓಡಿ ಹೋಗುತ್ತಾರೆ ಎಂಬ ವಿಜೇಂದ್ರ ಹೇಳಿಕೆ ಬಗ್ಗೆ ಮಾತನಾಡಿ, ಅವರು ಸದನದಲ್ಲಿ ಬಂದು ಮಾತನಾಡಿ ಹೇಡಿ ಯಾರು ಅನ್ನೋದು ಗೊತ್ತಾಗತ್ತೆ ಎಂದರು. ಕುಮಾರಸ್ವಾಮಿ ಮೇಲೆ ಕಣ್ಣಾಕಿದ್ರೆ ಸರ್ವನಾಶವಾಗ್ತಾರೆ ಎಂಬ ಹೇಳಿಕೆ ಬಗ್ಗೆ ಮಾತನಾಡಿ, ನನ್ನ ಮೇಲೆ ಕಣ್ಣಾಕಿದ್ರು ಅದೇ ಪ್ರಾಬ್ಲಮ್ ಅಲ್ವಾ ಅಂತ ಹೇಳಿದ್ದಾರೆ. ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ. ನಮ್ಮ ಮಾಗಡಿಯವರು ಇರ್ಬೋದು, ರಾಮನಗರ, ಚನ್ನಪಟ್ಟಣ, ಕನಕಪುರ, ಇಷ್ಟು ಅರವಳ್ಳಿ, ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು, ಮತದಾರರಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಬೆಂಗಳೂರು ಬಂದರೆ ನಿಮಗೆ ಭೇಟಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಮೀಟಿಂಗ್ಗಳು, ವಿಧಾನಸೌಧ, ಪ್ರವಾಸ ಇವೆಲ್ಲ ಕೂಡ ಇರ್ತದೆ. ಅದಕ್ಕೆ 2 ದಿನ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಇದಕ್ಕೆ ಹೇಳ್ತೀನಿ ಇಲ್ಲೇನೆ. ಸೊ ಅದಕ್ಕೆ ಯಾರೇ ಬಂದು ಭೇಟಿ ಮಾಡ್ಬೋದು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೆ. ಸೊ ಆ ಪ್ರಕಾರ ಇಲ್ಲಿ ಶುರು ಮಾಡಿದ್ದೀನಿ. ಸೊ 2ನೇ ಶನಿವಾರ, 4ನೇ ಶನಿವಾರ ನಾನು ಬಂದು ಈ ಜಿಲ್ಲೆ ಜನ ಭೇಟಿ ಮಾಡ್ಬೋದು. ಮಿಕ್ಕಿದ ಬೆಂಗಳೂರವ್ರಿಗೆ, ಆ ಸುತ್ತಮುತ್ತಲಿರೋರಿಗೆಲ್ಲ ನಾನು ಅಲ್ಲಿ ಬೇರೆ ದಿನಗಳು ಅಲ್ಲಿ ಭೇಟಿ ಮಾಡ್ಬೋದು. ಅಲ್ಲಿ ಚನ್ನಪಟ್ಟಣದಲ್ಲೂ ಕೂಡ ಭೂಮಿ ಕೊಟ್ಟಂತೆ ಇಲ್ಲೂ ಕೂಡ ಬಹಳಷ್ಟು ಜನ ನಿವೇಶನಕ್ಕೆ ಬರ್ತಾ ಇದ್ದಾರೆ ಸರ್. ಯಾವ ರೀತಿ ಪ್ರಾವಧಾನ ಏನಾದ್ರು ಇದೆ ಸರ್? ಚನ್ನಪಟ್ಟಣ ಇಲ್ಲಿ ನಾನು ನಾಳೆ ಕೊಟ್ಟಿದ್ದೀನಿ, 100 ಎಕರೆ ಕೊಟ್ಟಿದ್ದೀನಿ. 100 ಎಕರೆ ಅಷ್ಟು ಬಡವರಿಗೆ ಕನಕಪುರದಲ್ಲಿ ಸೈಟ್ ಹಂಚಿದ್ದೀನಿ. ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನು ತಯಾರು ಮಾಡ್ತಾ ಇದ್ದೀನಿ. ಚನ್ನಪಟ್ಟಣದಲ್ಲೂ ಒಂದು ಒಟ್ಟು 100 ಎಕರೆ, 112 ಎಕರೆ ಅಷ್ಟು ಈಗಾಗಲೇ ಗುರುಸಿದ್ದೀವಿ. ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ. ಅಲ್ಲೂ ಕೂಡ ಸೇಲರ್ಗೆ ಸೈಟ್ ಹಂಚೀವಿ. ಇನ್ನೊಂದಷ್ಟು ಬೇಕಾದರೆ ಅಲ್ಲಿ ಖರೀದಿನೂ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಯಾರೇ ಆಗಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನು ಕೊಡೋರಿದ್ರೆ ಮಾರ್ಕೆಟ್ ಬೆಲೆ, ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳಿಕ್ಕೂ ಕೂಡ ನಾವು ಸಿದ್ಧವಾಗಿದ್ದೀವಿ. ಸರ್, ಈಗ ಮೈಸೂರಲ್ಲಿ ಮೂಢ ಹಗರಣ ವಿಚಾರವಾಗಿ ಈಗಾಗಲೇ ಸಮಾರಂಭ ಮಾಡಿದ್ದಾರೆ. ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ನಾನು ನಾಗರಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್. ಯಾವ ಬಡವನ ಆಸ್ತಿ ಅಂತ ಕರ್ಕೊಂಡ್ಬಂದು ಅವನ ಆಸ್ತಿ ಕಳ್ಕೊಂಡಿರೋನ್ನ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ರೆ ಭಾಳ ಒಳ್ಳೆಯದು. ಯಾರು ಬಡವರ ಆಸ್ತಿನ ಯಾವ್ದಾದ್ರು ತಗೊಂಡಿರೋದು, ನಾವು ಯಾರಿಗಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದರೆ ನನ್ನ ಜಯಮಾನದಲ್ಲಿಲ್ಲ. ಯೋಗೇಶ್ ಅವರು ಏನು ಬೇಕೋ ಈಗಾಗಲೇ ತಿಳಿಸಿದ್ದಾರೆ. ಯೋಗೇಶೇ ಅದಕ್ಕೆ ಉತ್ತರ ಕೊಡ್ತಾರೆ. ಕುಮಾರಣ್ಣವ್ರ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಆಮೇಲೆ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ಅಲ್ಲ. ಡಿಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ಎಂ ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿಗೆ ಕಾರಣ ಯಾರು ಅನ್ನೋದು ಕೂಡ ಒಂದು ಹುಚ್ಚಾಸ್ಪತ್ರೆ ಸೇರಿಸೋ ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪತ್ರೆಗೆ ಸೇರಿಸೋಣ. ಅವ್ರ ತಂದೆ ಮೇಲೆ 85ರಲ್ಲಿ ಅಸೆಂಬ್ಲಿ ನಿಂತಿದ್ದೀನಿ. ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದರು. ನಂದು ಎಸ್ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಗೊತ್ತಿದೆ? ಒಬ್ಬ ಏನೋ ಮೆಂಟ್ಲಾಗಿದ್ದಾನೆ. ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿಯವ್ರಿಗೋ, ಅವ್ರ ಲೀಡರ್ಗಳಿಗೋ, ಯಾರೋ ವಿದೇಶಿಗಳು ಯಾರೋ ಇದ್ರೆ ಹೇಳೋಣ. ರಾಜಕೀಯ ಬರೋಕ್ಕಿಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ. ರಾಜಕೀಯಕ್ಕೆ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋರು. ತಂದೆಯವರು ಇಂಜಿನಿಯರ್ ಆಗಿದ್ರು. ಹಾಗಾಗಿ ನನ್ನ ತಂದೆಯವರು ಏನಾಗಿರೋ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ ಸರ್.
ನಾವು ಹೊಲ ಉಳ್ಕೊಂಡಿದ್ದವಪ್ಪ, ಬಡವ್ರು ನಾವು. ಸುಮ್ಮನೆ ಸಣ್ಣ ಪಣ್ಣ ಒಂದು 50-100 ಎಕರೆ ಜಮೀನಿತ್ತು, ಬಡವ್ರು ನಮ್ಮಪ್ಪ. ಒಂದು ತಿಳ್ಕೊಳ್ಳಿ, FPS ಸ್ಕೂಲಲ್ಲಿ ಓದೋ ನಾನು, ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡೋದು. ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ. ಸರ್, ಈಗ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು, ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲಿಂದಲೂ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ, ಈಗೂ ಮಾಡ್ತಾ ಇದ್ದಾರೆ, ಹಿಂದೆನೂ ಹೇಳಿದ್ದಾರೆ. ಈಗೂ ಕೂಡ ಅವರು ಪಾಪ 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ, ಜೈಲಿಗೆ ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತಲೂ ಹೇಳಿದ್ದಾರೆ. ಹಿಂದೆ ನನ್ನ ತಮ್ಮನ್ನ, ನನ್ನ ತಂಗಿನ, ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆಗಳಿದೆ. ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ. ಎಲ್ಲ ನಾನು ಮರೆತುಬಿಟ್ಟು ನಮ್ಮ ಪಕ್ಷ ಹೇಳ್ತು ಅಂತ ಬೆಂಗಳೂರಲ್ಲಿ ಹೇಳ್ಕೊಂಡಿದ್ದೇನೆ. ಮಾತಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ನಾನು ತಾಳ್ಮೆಯಿಂದ ಇದ್ದೆ. ಅದಕ್ಕೆಲ್ಲದಕ್ಕೂ ಒಂದು ಲಿಮಿಟೇಷನ್ ಇದೆ. ಸರ್, ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತಿದ್ರಿ ಸಿದ್ದರಾಮಯ್ಯನಿಗೆ ನಾನು ಬಂಡೆ ರೀತಿ ಇರ್ತೀನಿ ಅಂತ. ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾ ಇರೋದು, ನನಗೂ ಇದೇ ಮಾತನ್ನ ಹೇಳಿ ನಾನು ಮೋಸವನ್ನ ಮಾಡಿದ್ರು, ತಲೆ ಮೇಲೆ ಬಂಡೆ ಎತ್ತಾಕಿದ್ರು ಅಂತ ಹೇಳಿ. ಅದು ಏನು ಬಂಡೆ ಎತ್ತಾಕೋದು ಅಂತ ಹೇಳಿ ಏನು ಹೇಳ್ಬೇಕಲ್ಲ. ಸಾರ್ವಜನಿಕರು ಅವ್ರ ಪಾರ್ಟಿ MLAಗಳಿದ್ದಾರೆ, ಅವ್ರ ಜೊತೆಲಿದ್ದವ್ರಿಗೆ ಹೇಳ್ಬೇಕಲ್ಲ, ಏನಂತ ಹೇಳ್ಬೇಕಲ್ಲ. ಕಡೆಗೆ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳಿದ್ರೆ ಬೆಟರ್. ಅವ್ರಿಗೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದು ಬೆಟರ್. ಸರ್, ನೀವು ಬಿಚ್ಚಿಡ್ತೀನಿ ಅಂತೀರಿ ಸರ್. ಕುಮಾರಸ್ವಾಮಿ ಅವರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ, ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ. ಲೇಟ್ ಮಾಡಬೇಡ ಅಂತ ಹೇಳ್ತಾರೆ. ಸರ್, ವಿಪಕ್ಷದವರು ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡೋಗ್ತಾರೆ ರಣಹೇಡಿ CM ಅಂತ ಹೇಳ್ತಾರೆ ಸರ್ ವಿಜಯ್. ಈಗ CM ರಣಹೇಡಿನೋ ಯಾರು ರಣಹೇಡಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋದು. ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ, ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋಂಥ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.